ಹೇಳ್ಬೇಕಣ್ಣ. ಬೇಲ್ ಬೇಲ್ ಬೇಲ್. ಕೋರ್ಟ್ ಓಪನ್. ಕೇಸ್ ನಂಬರ್ 384/19. ದೃಷ್ಟಿ ಶಾಲೆಯ ಸಂಸ್ಥಾಪಕ ಸದಾಶಿವರಾಯರ ಸಾವು ಅಪಘಾತ ಅಲ್ಲ, ಕೊಲೆ ಅಂತ ಅವರ ಮಗ ಧನ್ರಾಜ್, ಕಾರ್ಪೊರೇಟರ್ ಪ್ರವೀಣ್ ಮಹಾಬಲ್ ಅವರನ್ನ ಮುಖ್ಯ ಆರೋಪಿ ಅಂತ ಹೇಳಿ ಕೇಸ್ ಹಾಕಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರ್ರೀ? ನಾನು ಮಾಸ್ವಾಮಿ ರಘುರಾಮ್. ಯಾರು ಕಾರ್ಪೊರೇಟರ್ ಕಡೆ ಲಾಯರು? ಮಾಸ್ವಾಮಿ, ನಾನು ಚಲಪತಿ. ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ವಾರ್ಡ್ ನಂಬರ್ 71 ಕಾರ್ಪೊರೇಟರ್ ಪ್ರವೀಣ್ ಮಹಾಬಲ್ ಅವ್ರಿಗೂ ಹಾಗೂ ನನ್ನ ಕಕ್ಷಿದಾರರಾದ ಧನ್ರಾಜ್ ಅವರ ತಂದೆ ಸದಾಶಿವರಾಯರ್ಗೂ ದೃಷ್ಟಿ ಶಾಲೆಯ ಜಾಗದ ವಿಚಾರವಾಗಿ ಅವಾಗವಾಗ ಗಲಾಟೆ ಆಗ್ತಿತ್ತು ಯುವರ್ ಆನರ್. ಇದಕ್ಕೆ ಸಾಕ್ಷಿಗಳಾಗಿ ದೃಷ್ಟಿ ಶಾಲೆಯ ಟ್ರಸ್ಟಿಗಳನ್ನ ಕಟಕಟಕ್ಕೆ ತರೋದಕ್ಕೆ ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಮುಂದುವರಿಸಿ. ಒಂದ್ಸಲ ಕಾರ್ಪೊರೇಟರ್ ಗುಂಡಾಗಳ ಮನೆ ಹತ್ರ ಬಂದು ದಾಂಧಲೆ ಮಾಡಿದ್ರು. ಜಗಳ ಆದ ಕಡೆ ದಿನ ನಿಮ್ ಶಾಲೆ ಸೊತ್ತನ್ನ ನಾನು ಪಡೆದೇ ಪಡಿತೀನಿ, ಅದುವರೆಗೂ ನೀವು ಬದುಕಿರ್ತಿರೋ ಇಲ್ಲ ಹೇಳಕ್ಕಾಗಲ್ಲ ಅಂತ ಕಾರ್ಪೊರೇಟರು ವಾರನ್ ಮಾಡಿ ಹೋದ್ರು. ದಟ್ಸ್ ಆಲ್ ಯುವರ್ ಆನರ್. ಚಲಪತಿ ಅವರೇ, ಎನಿ ಕ್ರಾಸ್ ಕ್ವೆಶ್ಚನ್ಸ್? ಎಸ್ ಯುವರ್ ಆನರ್. ಈ ದಾಂಧಲೆ ಮಾಡಿದ್ರು, ವಾರ್ನಿಂಗ್ ಕೊಟ್ರು ಅಂದ್ರಲ್ಲ, ಇದಕ್ಕೆ ಕಂಪ್ಲೇಂಟ್ ಮಾಡಿದ್ದೀರಾ? FIR ಕಾಪಿ ಇದೆಯಾ? ಇಲ್ಲ. ಇವ್ರ ನಡುವೆ ಹೊಡೆದಾಟ, ಹಲ್ಲೆ ಆಯ್ತು, ಅದಕ್ಕೆ ಬ್ಲಡ್ ಬಂದಿರೋದು, ಮೆಡಿಕಲ್ ರಿಪೋರ್ಟು, ಆ ಥರದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೀರಾ? ಇಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಾನು ಈ ಕೋರ್ಟ್ನ ನಂಬಿದ್ದೀನಿ. ಈ ಕಣ್ ಕಟ್ಟಿರೋ ದೇವ್ರು ಯಾವ್ದಾರ ಒಂದು ರೂಪದಲ್ಲಿ ಬಂದು ನಂಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸರ್, ನನಗೊಂದು ಬೇಲ್ ಕೊಡಿ ಸರ್. ಸ್ವಲ್ಪ ಖಾರ ಜಾಸ್ತಿ ಇರಲಿ. ಖಾರನ ಚಿರ್ಮುರಿಗೆ ಹಾಕೋ ಬೇಲ್ ಅಲ್ಲ ಇದು, ಅರೆಸ್ಟ್ ಆದರೂ ಕೊಡೋ ಬೇಲು. ಓಹ್, ನಾನು ಬೇಲ್ಪುರಿ ಅನ್ಕೊಂಬಿಟ್ಟೆ ಸರ್. ಸರ್, ಎಡ್ಗಣ್ಣ ಅದ್ರಿದ್ರೆ ಒಳ್ಳೇದ ಕೆಟ್ಟದ ಸರ್? ಎಡ್ಗಣ್ಣ ಅದ್ರಿದ್ರೆ ಒಳ್ಳೇದು. ಒಳ್ಳೇದು. ಥ್ಯಾಂಕ್ ಯು ಸರ್. ಶೇಖರ್ ಧವನ್, ಎಡ್ಗಣ್ಣು ನೋಡಿದ್ರೆ ಒಳ್ಳೇದ ಕೆಟ್ಟದ? ಎಡ್ಗಣ್ಣು ನೋಡಿದ್ರೆ ಮಹಾಸ್ವಾಮಿ, ಇದುವರೆಗೂ ಇವ್ರು ಹೇಳಿದ್ದನ್ನ ತಾವು ಕೇಳಿದಿರಿ. ಈ ಗಲಾಟೆ ಜಗಳದಲ್ಲಿ ಜೋರ ಮಾತಾಡೋದು, ಕೂಗಾಡೋದು ಇವೆಲ್ಲ ಆಗುತ್ತೆ. ಅದಕ್ಕೆ ಅದನ್ನ ಗಲಾಟೆ ಅಂತಾರೆ. ಜಗಳ ಆಡಿದ್ದಕ್ಕೆ ನನ್ನ ಕಕ್ಷಿದಾರನ್ನ ಕೊಲೆಗಾರ ಅಂತ ಹೇಳಕ್ಕಾಗಲ್ಲ. ಆ ಘಟನೆ ನಡೆದ ಸ್ಥಳದಲ್ಲಿ ಇದ್ದ ವ್ಯಕ್ತಿಗಳು ನಮ್ಮ ಕೇಸ್ಗೆ ಪ್ರಮುಖ ಸಾಕ್ಷಿಗಳು. ಅವರನ್ನ ತಾವು ಕಟಕಟೆ ಕರೆಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಅಲೌಡ್, ಕರ್ಸಿ. ಥ್ಯಾಂಕ್ ಯು ರಾನರ್. ಸಾಕ್ಷಿಗಳಾದ ಚಿನ್ನಪ್ಪ, ಅಬ್ದುಲ್ಲಾ, ಆಟೋರಂಗ, ಮೀಸೆ ಮಾದಪ್ಪ ಕಟಕಟೆಗೆ ಬರತಕ್ಕದ್ದು. ಆ ಘಟನೆ ದಿವಸ ಏನೇ ನಡೀತು ಹೇಳಪ್ಪ. ಗಾಡಿ ಜೋರಾಗಿ ಬರ್ತಿತ್ತು ಸಾಬ್. ಅವರು ಜೋರಾಗಿ ಜಾಗಿಂಗ್ ಮಾಡ್ತಿದ್ರು. ಮೈತೋ ಚಿಲ್ಲಾಯ ಸಾಬ್, ಸಾರ್ ಗಾಡಿ ಬರ್ತಿದೆ ಸೈಡಿಗೆ ಬನ್ನಿ ಅಂತ. ಆದ್ರೆ ಅವ್ರು ಕಿವಿಗೆ ಏನೋ ಹಾಕಿದ್ರಲ್ಲ ಸಾಬ್, ಕೇಳಿಸ್ಲಿಲ್ಲ. ಆಕ್ಸಿಡೆಂಟ್ ಆಯ್ತು, ಮರ್ಗೆ ಬೇಚಾರ. ಎಲ್ಲ ಬರೀ ಸುಳ್ಳು. Oh God, I can't believe it. ಕೋರ್ಟ್ ಹಾಲ್ 17 ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ ಯಾರಾದ್ರೂ? ನೀನೇನಿಲ್ಲಿ? ಮಯೂರಿ ಮೇಡಮ್. ಅದೇ ಬಾಲು, 1 ವೀಕ್ ನಾನು ಶೋಗ್ ಬಂದಿರ್ಲಿಲ್ವಲ್ಲ, ನನಗೆ ಬೇಕಾದವರೊಬ್ಬರನ್ನ ಆಕ್ಸಿಡೆಂಟ್ ರೂಪದಲ್ಲಿ ವಾಚ್ ಟವರ್ ಹತ್ರ ಕೊಲೆ ಮಾಡಿ ಸಾಯಿಸಿದ್ದಾರೆ. ವಾಚ್ ಟವರ? ಆದ್ರೆ ನೋಡ್ದವ್ರೀಗ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ತಿದ್ದಾರೆ. ಮೇಡಮ್, ಅವ್ರ ಹೆಸರು ಸದಾಶಿವರಾಯರು. ಹಾ, ಸದಾಶಿವರಾಯರು. ನಿಂಗೆ ಹೇಗೆ ಗೊತ್ತು? ಮೇಡಮ್, ಅದೇ ಕೇಸ್ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. ಹೌದಾ? ನೀನೇನೋ ತುಂಬಾ ಬುದ್ಧಿವಂತ, ಬಟ್ ಈ ಕೇಸ್ ವಿಚಾರದಲ್ಲಿ ಯು ಕಾಂಟ್ ಡೂ ಎನಿಥಿಂಗ್ ಮಚ್. ನೀನೇನು ಮಾಡಕ್ಕಾಗಲ್ಲ. ಮೇಡಮ್, ಇವಳು ಮನ್ಸಿಗೆಲ್ಲಕ್ಕೆ ಕರೆಕ್ಟ್ ಟೈಮ್ ಇದೆ. ನಿಮಗೆ ಕನ್ಫರ್ಮ್ ಕೊಲೆ ಅಂತ ಗೊತ್ತಾ? ಎಸ್, 100%. ನಡೀರಿ ಮೇಡಮ್ ಕೋರ್ಟ್ ಒಳಗಡೆ. ಸಾರ್,
ಅವತ್ತು ಟೊಮೆಟೊ ರೇಟು ಕಮ್ಮಿ ಇತ್ತು, ಎಲ್ಲರೂ ಟೊಮೆಟೊ ಹಾಕಿರ್ತಾರೆ ಅಂತ ನಾನು ಈರುಳ್ಳಿ ತಗೊಳ್ಳೋಣ ಅಂತ ನೋಡಿದ್ರೆ ಈರುಳ್ಳಿ ರೇಟ್ ಜಾಸ್ತಿ ಆಗ್ಬಿಡೋದಾ? ಅದೆಲ್ಲ ಬೇಡಪ್ಪ. ಅವತ್ತು ಏನ್ ನಡೀತು ಅದನ್ನ ಕೋರ್ಟ್ಗೇಳು. ಮಹಾಸ್ವಾಮಿ, ಅವತ್ತು ನಾನು ತರಕಾರಿ ಮಾರ್ತಿದ್ದೆ. ಆ ವಯ್ಯ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಇಯರ್ಫೋನ್ ಹಾಕೊಂಡು ಕಾಲಿಗೆ ಶೂ ಹಾಕೊಂಡು ಸ್ಟೈಲಾಗಿ ಜಾಗಿಂಗ್ ಮಾಡ್ಕೊಂಡು ಬರ್ತಿದ್ರು. ಆ ಕಡೆಯಿಂದ ಕಾರ್ ಬಂದು ಗುದ್ದಿದ ಫೋರ್ಸ್ಗೆ ರಪ್ ಅಂತ ನನ್ನ ಆಟೋ ಮುಂದೆ ಬಿದ್ದೋದ್ರು, ಪ್ರಾಣವಾಯ್ತು. ನಾನು, ಅಬ್ದುಲ್ಲಾ, ಆಟೋರಂಗ, ಮಾದಪ್ಪ, ಬಲೂನ್ ಮಾರೋರು, ಆಮೇಲೆ ಅಲ್ಲೇ ಇತ್ತು ಒಬ್ಬ ಕುರುಡ. ಹತ್ರ ಹೋಗ್ಬಿಟ್ಟು ನೋಡಿದ್ವಿ ಸ್ವಾಮಿ, ಪ್ರಾಣ ಹೋಗ್ಬಿಟ್ಟಿತ್ತು. ಏನಂಕಲ್ ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ? ಬಲರಾಮ್ ಅಲಿಯಾಸ್ ಬಾಲು ಕಟಕಟೆಗೆ ಬರತಕ್ಕದ್ದು. ಸ್ವಾಮಿ, ಅವ್ರು ಹೇಳಿದ್ದೆಲ್ಲ ಸರಿ ಇರ್ಬೋದು, ಆದ್ರೂ ನನಗೆ ಕೊಲೆನೇ ಅಂತ ಅನುಮಾನ. ಅದಂಗೆ ಹೇಳ್ತೀರಿ? ಸಾಂದರ್ಭಿಕ ಸಾಕ್ಷಿಗಳೇ ಅದಂಗೆ ಹೇಳ್ತೀರಾ? ನಾನು ಅವಾಗ್ಲೇ ಹೇಳಿದ್ನಲ್ಲ ಸರ್, ಮೂಗು ಕಿವಿ ಡಬಲ್ ಪವರ್ ಅಂತ. ಅವತ್ತು ಆಕ್ಸಿಡೆಂಟ್ ಆಗಿದ್ದು ನಿಜ ಸರ್, ಆದ್ರೆ ಅದಕ್ಕಿಂತ ಮುಂಚೆ ಕಾರ್ ಬಂದು ನಿಂತು ಡೋರ್ ತೆಗೆದು ಒಬ್ಬ ವ್ಯಕ್ತಿನ ಆಚೆ ತಳ್ಳಿ ಅದೇ ಕಾರ್ ಹಿಂದೆ ಹೋಗಿ ಪುನಃ ಮುಂದೆ ಬಂದು ಆಚೆ ತಳ್ಳಿದ ವ್ಯಕ್ತಿಗೆ ಗುದ್ದಿದ್ರು. ಅಲ್ರಿ ಬಾಲು ಅವರೇ, ನಿಮ್ಮೊಬ್ಬರನ್ನ ಬಿಟ್ರೆ ಉಳಿದವ್ರು ಎಲ್ಲರೂ ಮಹಜರಲ್ಲಿರೋದನ್ನೇ ಹೇಳಿದ್ದಾರೆ. ನಿಮ್ ಮಾತನ್ನ ಹೇಗ್ರಿ ನಂಬೋದು? ಮಹಾಸ್ವಾಮಿಗಳೇ, ಇದನ್ನು ಬಿಟ್ಟು ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಇವರೆಲ್ಲ ಹೇಳಿದ್ರು ಅವರು ಶೂಸ್ ಹಾಕೊಂಡು ಜಾಗಿಂಗ್ ಮಾಡ್ತಿದ್ರು ಅಂತ, ಆದ್ರೆ ನನ್ನ ಕಿವಿ ಹೇಳಿದ ಪ್ರಕಾರ ಅವರು ಶೂಸ್ ಹಾಕೊಂಡಿರಲಿಲ್ಲ ಮಹಾಸ್ವಾಮಿಗಳೇ, ಹಾಕೊಂಡಿದ್ದು ಚಪ್ಲಿ. ಓಹೋ, ಅಷ್ಟೊಂದು ಟ್ರಾಫಿಕ್ ಅಲ್ಲಿ ಸೌಂಡ್ ನ ನೋಡ್ಬಿಟ್ಟು ಇದು ಕೆರ, ಇದು ಚಪ್ಲಿ, ಇದು ಬೂಟ್ಸು ಅಂತ ಹೇಳ್ಬಿಡ್ತೀಯ ನೀನು? ಸೌಂಡ್ ನ ನೋಡಿ ಅಲ್ಲ ಸರ್, ಮತ್ತೆ ಸೌಂಡ್ ನ ಕೇಳಿ ಸರ್. ಸೈಲೆನ್ಸ್. ಇವಾಗ ಯಾರು ಏನೇ ಹಾಕೊಂಡು ನಡೆದಾಡಿದ್ರು ಅದೇನು ಅಂತ ಹೇಳ್ಬಿಡ್ತೀಯಾ? ಹ್ಞೂ ಸ್ವಾಮಿ. ಮಾಸ್ವಾಮಿ, ಇದನ್ನು ಯಾವುದೋ ಆಫರ್ ಅಲ್ಲಿ ತಗೊಂಡಿರೋ ಶೂಸ್ ಅನ್ಸುತ್ತೆ, ವುಡ್ಲ್ಯಾಂಡ್ ಶೂಸ್. ಆರ್ಡರ್. ಸರ್, ಇದು ಅಲ್ಲಿ ಇಲ್ಲಿ ಹಾಕೊಂಡು ಹೋಗ್ತೀವಿ, ಬಾತ್ರೂಮ್ಗೆಲ್ಲ ಹಾಕೊಂಡು ಹೋಗ್ತೀವಲ್ಲ, ಹವಾಯಿ ಚಪ್ಪಲಿ ಅನ್ಸುತ್ತೆ ಮಹಾಸ್ವಾಮಿ ಇದು. ಆರ್ಡರ್ ಆರ್ಡರ್. ಸೈಲೆನ್ಸ್. ಯಾಕೆ ಸರ್, ನೀವು ನಡೆಯಲ್ವಾ? ನಾನೇಪ್ಪ ನಡೀತಾ ಇರೋದು. ನನಗೆ ಯಾರೋ ಲೇಡೀಸ್ ನಡೆದಂಗೆ ಆಯ್ತು. ಇದು ಲೇಡೀಸ್ ಚಪ್ಪಲಿ ಮಾಡ್ಕೊಂಡು. ಇಟ್ಲಾಗ ವಿಜಿ ಬಾರಪ್ಪ ಇಲ್ಲಿ. ಇನ್ನೊಂದು ಸ್ವಲ್ಪ ನಡೀತೀರಾ ಸರ್? ಸರ್, ಗೊತ್ತೇ ಆಗ್ತಿಲ್ಲ ಸರ್. ನಾವು ಮಿಡ್ಲ್ ಕ್ಲಾಸ್ ಅವರು, ಇದ್ಯಾವುದು ಇಂಪೋರ್ಟೆಡ್ ಇರಬೇಕು. ಸಿಕ್ಕಾಕಂಬಿಟ್ಟ. ಹೌದಣ್ಣ, ನನಗೆ ಬರಿಗಾಲಲ್ಲಿ ನಡೆದಂಗೆ ಅನಿಸ್ತಾ ಇದೆ ಮಹಾಸ್ವಾಮಿ. ಯಾರಪ್ಪ ಅದು? ಇಡೀ ದಿನ ಡೋರ್ ಹತ್ರ ನಿಂತಿರು, ಹೋಗೋ. ಮುಂದೇನಾಯ್ತು? ತುಂಬಾ ಕುತೂಹಲಗಳಿವೆ. ಸದ್ಯಕ್ಕೆ ಒಂದು ವಿರಾಮ ತಗೊಳ್ಳೋಣ, ಆಮೇಲೆ ಏನಾಯ್ತು ಎಂದು ಆಮೇಲೆ ಹೇಳ್ತೀನಿ. ಅಲ್ರಿ ಬಾಲು ಅವ್ರೆ, ಇವತ್ ಹೀಗೆ ಹೇಳ್ತಿರೋ ನೀವು
ಆವತ್ ಯಾಕ್ರಿ ಆಕ್ಸಿಡೆಂಟ್ ಅಂತ ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ? ಹಾಗೆ ಆಕ್ಸಿಡೆಂಟ್ ಆಗಿರೋ ಗಾಡಿನ ಮಹಜರ್ ಮಾಡಿ ಬ್ರೇಕ್ ಫೇಲ್ಯೂರ್ ಅಂತ ಪ್ರೂಫ್ ಕೊಟ್ಟಿದ್ದಾರೆ RTOದವರು. ಸ್ವಾಮಿ, ಬೇಕಾದ್ರೆ ಪೊಲೀಸ್ ಸ್ಟೇಷನ್ CCTV ಫುಟೇಜ್ನ ತರಿಸಿ ನೋಡಿ ಸ್ವಾಮಿ. ಅಷ್ಟು ಕಡಿಮೆ ಟೈಮಲ್ಲಿ ನಾನು ಹೇಳಿ ಅವ್ರು ಬರ್ದು ತಿರ್ಗಾ ನಾನೇ ಸೈನ್ ಮಾಡಿ ಬರೋಷ್ಟೇನು ಟೈಮ್ ಇಲ್ಲ. ಅಲ್ಲಿ ಹೋದೆ, ಕೂತ್ಕೊಂಡೆ, ಇಲ್ಲಿ ಸೈನ್ ಹಾಕು ಅಂದ್ರು, ಹಾಕಿದೆ. ನಂದೇನಿಲ್ಲ ಸ್ವಾಮಿ, ಹೋದ ಗಣೇಶ ಬಂದ ಗಣೇಶ ಅಷ್ಟೇ. ಅದು ಅವರು ಕಣ್ಣಿಲ್ಲ ಅಂದ್ಬಿಟ್ಟು ನಾವೇ ಬರ್ಕೊಂಡ್ವಿ ಮಹಾಸ್ವಾಮಿ. ಹೋಗಿ ಇಡೀ ದಿವಸ ಕೋರ್ಟ್ ಮುಂದೆ ನಿಂತಿರಿ, ದ್ವಾರಪಾಲಕನ್ ತರ ಆಚೆ ಇರಿ ಹೋಗಿ. ಮಾಜರ್ ಫೋಟೋ ನೋಡಿ ಸ್ವಾಮಿ, ನನ್ನ ಕಿವಿ ಪ್ರಕಾರ ಅಲ್ಲೇಲೋ ಚಪ್ಪಲಿ ಇರಬೇಕು. ಹೌದು, ಒಂದ್ ಚಪ್ಪಲಿ ರೋಡ್ ಮೇಲೆ ಬಿದ್ದಿದೆ. ಅಲ್ಲೇಲೋ ಇರುತ್ತೆ ನೋಡಿ ಸ್ವಾಮಿ, ಕಾರ್ ಅಕ್ಕಪಕ್ಕ ಆ ಕಡೆ ಈ ಕಡೆ ಎಲ್ಲಾದ್ರೂ ಇನ್ನೊಂದು ಚಪ್ಪಲಿ ಕಾಣಿಸ್ಬೋದು. ಇದೇನಿದು? ಇನ್ನೊಂದು ಚಪ್ಪಲಿ ಕಾರ್ ಒಳಗಿದೆ. ಒಂದು ಕಾರ್ ಗುದ್ದಿದ ತಕ್ಷಣ ಅವ್ರ ಚಪ್ಪಲಿ ಕಂಬಕ್ಕೆ ಬೌನ್ಸ್ ಆಗಿ ಕಾರ್ ಒಳಗೆ ಬಿದ್ದಿರ್ಬೇಕು. ಎರಡು, ಅವ್ರನ್ನ ಕಾರ್ ಒಳಗೆ ಹೊಡೆದು ಎಳ್ಕೊಂಡ್ ಬರ್ಬೇಕಾದ್ರೆ ಚಪ್ಪಲಿ ಕಾರ್ ಒಳಗೆ ಬಿದ್ದಿರ್ಬೇಕು. ಇವೆರಡರಲ್ಲಿ ಸತ್ಯಕ್ಕೆ ಹತ್ರವಾದ ಯಾವುದು ಅಂತ ಮಹಾಸ್ವಾಮಿಗಳು ನೀವೇ ಹೇಳಬೇಕು. ಆಮೇಲೆ ಮಹಾಸ್ವಾಮಿಗಳೇ, ಇವ್ರು ಹೇಳಿದ್ರು ಕಾರ್ ಬ್ರೇಕ್ ಫೇಲ್ ಆಗಿತ್ತು ಅಂತ RTO ಅವರು ಸರ್ಟಿಫೈ ಮಾಡಿದ್ದಾರೆ ಅಂತ. ಬ್ರೇಕ್ ಫೇಲೇ ಆಗಿದ್ರೆ ಅಲ್ಲಿಲ್ಲ ಅಂದ್ರು ಮುಂದೆ ಎಲ್ಲಾದ್ರೂ ಗುದ್ದಿರೋ ರಿಪೋರ್ಟ್ ಆಗಬೇಕಿತ್ತು. ಅದ್ ಬಿಟ್ಟು ಸ್ಟ್ರೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಗೆ? ಈ ಪ್ರಕರಣದಲ್ಲಿ ಸದಾಶಿವರಾಯರ ಸಾವಿಗೆ ಕಾರಣ ಅಪಘಾತ ಎನ್ನುವುದಕ್ಕಿಂತ ಇದು ಕೊಲೆಯಾಗಿರಬಹುದೆಂಬ ಶಂಕೆ ಹೆಚ್ಚಿದೆ ಎಂದು ನ್ಯಾಯಾಲಯ ನಿರ್ಧರಿಸುತ್ತಿದೆ. ಆದ್ದರಿಂದ ಸೆಕ್ಷನ್ 80 ಅಡಿ ಅಪಘಾತ ಎಂದು ಇರುವ ಈ ಪ್ರಕರಣವನ್ನು ಕೊಲೆ ಎಂದು ಅನುಮಾನಿಸಿ ಮರು ತನಿಖೆಗೆ ಕೋರ್ಟ್ ಆದೇಶಿಸುತ್ತದೆ. ಬಾಲು, thank you so much. I think we'll win this case. Let's just wait. I'll see you soon, huh? Bye. ಮಯೂರು ಮೇಡಮ್. ಅಯ್ಯೋ, ಒಂದು ಸಾಂಗ್ ಹಾಕೋಬೋದಿತ್ತೀಗ. ಯಾರು ಸರ್? ಏಯ್, ಆಗಲ್ಕಾಯಿನೇ ಬಡ್ದು ಬಾಯಿಗೆ ಹಾಕೊಂಡಿದ್ದೀನಿ. ಇನ್ ಸಾಕ್ಷಿ ಹೇಳ ಬೇವಿನಕಾಯಿನ ಬಿಡ್ತೀನ, ಮಿಕ್ಸಿ ಎಲ್ಲ ರುಬ್ಬಿಡ್ತೀನಿ. ಹುಷಾರ್. ಬೇವಿನಕಾಯಿ ಜ್ಯೂಸ್ ಕಹಿ ಇರಲ್ವಾ ಸರ್? ಸಾರ್, ಎಡ್ಗನ್ ಅದ್ರದ್ರೆ ಒಳ್ಳೇದು ಅನ್ನಲ್ಲ. ಒಳ್ಳೇದಾಯ್ತಲ್ಲ? ಇಲ್ಲ, ಅಪಶಕನ ಅದು. ಯಾವ್ದಕ್ಕೊಂದು ಆಂಟಿಸಿಪೇಟರಿ ಒಂದು ಬೇಲ್ ತಗೊಂಬಿಡಿ. ಯಾಕೋ ಎಡ್ಗಣ್ ಹತ್ರತಾ ಇದೆಯಲ್ಲ. ಏನಾದ್ರೂ ಮಾಡಿ ಮಯೂರಿನ ಇಂಪ್ರೆಸ್ ಮಾಡಲೇಬೇಕು. ಎಷ್ಟೇ ಕಷ್ಟ ಆಗಲಿ ಮಾಡ್ತೀನಿ.